ದಿನಾಂಕ 18/7/2026ರಂದು ಸಂಭ್ರಮ ಶನಿವಾರ ಚಟುವಟಿಕೆಯನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತಿನ ಸಂಭ್ರಮ ಶನಿವಾರದ ವಿಷಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅವುಗಳ ತಡೆಗಟ್ಟುವಿಕೆ ಮತ್ತು ಅವುಗಳ ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು 3 ಹಂತಗಳಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಹಂತ ಅರಿವು, ಎರಡನೆಯ ಹಂತ ಅನುಭವ, ಮೂರನೇ ಹಂತ ಅವಲೋಕನ. ಅರಿವಲ್ಲಿ ನಾವು ಅವರಿಗೆ ನಮ್ಮ ನೆರವು ಬೇಕೇ ಅನ್ನುವಂಥ ಚಟುವಟಿಕೆ ಮಾಡ್ತಾ ಇದ್ವಿ. ಅನುಭವದಲ್ಲಿ ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ವಿ. ಅವಲೋಕನದಲ್ಲಿ ಉತ್ತಮ ಹೋರಾಟ ಹೇಗೆ ಮಾಡಬೇಕು ನಾವು ಅದಕ್ಕೋಸ್ಕರ ಅನ್ನುವಂಥದ್ದನ್ನು ಮಾಡ್ತಾ ಇದ್ವಿ. ಈಗ 3 ಹಂತದವರು ಆಲ್ರೆಡಿ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಮಕ್ಕಳು ವೇದಿಕೆಯಲ್ಲಿ ಬಂದಾರ. ಅವರು ತಮ್ಮ ತಮ್ಮ ಚಟುವಟಿಕೆಯಲ್ಲಿ ಏನೆಲ್ಲ ಅಂಶಗಳದ ಅನ್ನೋದನ್ನು ಅವ್ರ ಬಾಯಿಲಿಂದ ಏನು ಮಾಡೋಣ, ನಾವೆಲ್ಲರೂ ಕೇಳ್ಕೊಳ್ಳೋಣ. ನೀವೆಲ್ಲ ಕೇಳ್ಕೊಳ್ಳೋರು ಎದುರುಗಡೆ ಕುಂತಂಥ ಎಲ್ಲ ಮಕ್ಕಳು ಶಾಂತತೆಯನ್ನು ಕಾಪಾಡ್ಕೋಬೇಕು. ಯಾವಾಗ ನೀವು ಶಾಂತತೆ ಕಾಪಾಡ್ಕೋತೀರಿ, ಸೈಲೆಂಟಾಗಿ ಕೂತ್ಕೋತೀರಿ, ಅವಾಗ ಇವ್ರು ಏನು ಹೇಳ್ತಾರನ್ನ ನಿಮ್ಗೆ ಅರ್ಥ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ನಮಗೆ ಆಲಿಸುವಿಕೆ ಭಾಳ ಇಂಪಾರ್ಟೆಂಟ್. ಆಲಿಸುವಿಕೆ ಇತ್ತಂದ್ರೆ ಮಾತನಾಡಲಿಕ್ಕೆ ಬರ್ತದೆ, ಮಾತನಾಡೋದಿದ್ರೆ ಓದಲಿಕ್ಕೆ ಬರ್ತದೆ, ಓದೋದಿದ್ರೆ ಬರಲಿಕ್ಕೆ ಬರ್ತದೆ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥ ಭಾಷಾ ಕೌಶಲ್ಯಗಳು. ಅವೆಲ್ಲ ನಮಗೆ ಬರಲೇಬೇಕು ಅನ್ನುವಂಥ ಉದ್ದೇಶದ. ಅದು ಬರಬೇಕನ್ನೋ ಉದ್ದೇಶಕ್ಕೋಸ್ಕರ ಸಂಭ್ರಮ ಶನಿವಾರ ಚಟುವಟಿಕೆ ಆಡಿಯಲ್ಲೇ ನಿರ್ಮಾಣ ಆಗ್ಯದ. ಅದಕ್ಕೋಸ್ಕರ ಅವ್ರು ಏನು ಮಾಡತ್ತಾರ, ಏನು ಬರ್ಕೊಂಬಂದಾರ, ಏನು ಚಟುವಟಿಕೆ ಮಾಡ್ಯಾರ ಅನ್ನೋದನ್ನು ಹೇಳ್ತಾರೆ. ಕೇಳ್ರಿ ನೀವು. GMPS ಬೆಳಗಾನೂರು 2026-2027 ವಿಷಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಚಟುವಟಿಕೆ ಅರಿವು ದಿನಾಂಕ 18/7/2026 ಗುಂಪು 1. ಅವರಿಗೆ ನಮ್ಮ ನೆರವು ಬೇಕೆ ಅಂದ್ರೆ ಇಲ್ಲೊಂದಿಷ್ಟು ಏನು ಕೊಟ್ಟಾರ, ವಿಷಯ ಕೊಟ್ಟಾರ. ಆ ವಿಷಯ ಒಂದೇ ವಿಷಯ ಏನಾದ ಅನ್ನೋದು ಇವ ಸತೀಶ್ ಓದ್ತಾನೆ. ಇಲ್ಲಿ 4 ವಿಷಯ ಅದಾವ. ಅವರಿಗೆ ನಮ್ಮ ನೆರವು ಬೇಕೆ ಅಂತ. ಎಂಥವ್ರಿಗೆ ನೆರವು ಬೇಕು ಅನ್ನೋದನ್ನ ಒಂದೊಂದು ಒಬ್ಬೊಬ್ರು ಹೇಳ್ತಾರೆ. ಕೇಳ್ರಿ. ಇದು ಓದ್ಬೇಡ.